5% ಇಂದ ಬರೀ 2% ಇಳಿಸಿದ್ದೀನಿ 100 ದಿನದಲ್ಲಿ. ಅದನ್ನ ಯಾರಾದ್ರೂ ಮಾಡ್ಕೊಳ್ಳಿ. ಸೊ 100 ದಿನದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವ್ರಿಗೆ ಅವಕಾಶ ಇದೆ. ದುಡ್ಡು ಕಟ್ಟಕ್ಕೆ 1 ವರ್ಷ ಟೈಮ್. ಅದಕ್ಕೆಲ್ಲ ದಾಖಲೆ ಎಲ್ಲ ಮಾಡ್ಕೊಟ್ಟಿದ್ದೇವೆ. ಸೊ ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನ ಸೊ ಪ್ರತಿ ಶನಿವಾರ ಮುಂದುವರಿತದೆ. ಇವತ್ತು ಎಲೆಕ್ಷನ್ ಅನೌನ್ಸ್ ಆಗಿದೆ. 30ನೇ ತಾರೀಕು ಒಳಗಡೆ 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅಲ್ಲ, 31 ಆಗಸ್ಟ್ ಒಳಗೆ ಮಾಡಬೇಕು ಅಂತ ಅದ್ರ ಪಾಡೋದು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾರೆ. ಬಟ್ ಈ ಪ್ರೊಸೀಜರ್ ಏನಿದೆಯೋ ಅದು ನಾವೇನು ಅನೌನ್ಸ್ ಮಾಡಿದ್ವಿ, ಪ್ರತಿ ಶನಿವಾರ ಆ ಕೆಲಸ ನಡೀತದೆ. 50 ಜಾಗದಲ್ಲಿ 2ನೇ ಶನಿವಾರ 4ನೇ ಶನಿವಾರ ರಜಾ ಇದ್ರೂ ಕೂಡ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಅವಕಾಶವನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ಏನೇನು ಬೇಕೋ ಕಾನೂನು ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ನಾವು ಮಾಡ್ತೇವೆ. ಸೊ ಇದಲ್ಲದೆ ಇನ್ನ ಬೇರೆ ಬೇರೆ ಬೆಂಗಳೂರು ನಗರದ ಏನೇನು ಅಭಿವೃದ್ಧಿ ಬಗ್ಗೆ ನಾವು ಮಾಡಿದ್ದೀವಿ, ನೀರಾವರಿ ಮಾಡಿದ್ದೀವಿ, ಸರ್ಕಾರದ ಎಲ್ಲ ಕೆಲಸಗಳು, ಈಗಾಗಲೇ ಹೊಸ ರಸ್ತೆಗಳನ್ನ ಎಷ್ಟು ಮಾಡಿದ್ದೇವೆ ಅವೆಲ್ಲ ಕೂಡ ನಾನು ನಿಮ್ಗೆ ಇನ್ನೊಂದು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಕರೆದು ಕೂಡ ಅವ್ರಿಗೆ ಏನೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನನಗೆ ಇನ್ನೊಂದು ಏನು ಸಂತೋಷ ಅಂದ್ರೆ ಕೋವಿಡ್ ಅಲ್ಲಿ ಪಾಪ ಅವ್ರ ಕೈಲೇನು ಮಾಡಕ್ಕಾಗಲಿಲ್ಲ. ಅವ್ರಿಗೆ ಬೇಕಾದಷ್ಟು ಅವಕಾಶ. ಕೊನೆಗೆ ಮನೆ ನಾವು ಚಾಮರಾಜನಗರಕ್ಕೆ ಹೋಗಿ ಯಾರು ಸತ್ತಿದ್ರು ಆ ಕುಟುಂಬದವ್ರಿಗೆ ಆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಅವ್ರಿಗೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರ ಹುದ್ದೆಯನ್ನ ಕೊಟ್ಟಿದ್ದೇನೆ. ಸೊ ಹಂಗೆ ಬಹುಶಃ ಏನೆಲ್ಲ ಯಾವ್ದೆಲ್ಲ ಸ್ಕೀಮ್ ಇತ್ತು ಆ ಸ್ಕೀಮ್ ಅನ್ನ ನೀವು ಕೂಡ ಈಗಾಗಲೇ ನೀವು ಬೇಕಾದಷ್ಟೆಲ್ಲ ತೋರಿಸಿದಿರಿ. ಸೊ ಆಲ್ಮೋಸ್ಟ್ ಮಾಡಿದ್ವಿ. ಆಮೇಲೆ ಲಾಸ್ಟ್ 6ನೇ ಗ್ಯಾರಂಟಿ ನಮ್ದು ಭೂ ಗ್ಯಾರಂಟಿ ಅಂತ ಏನ್ ನಾವು ಅನೌನ್ಸ್ಮೆಂಟ್ ಮಾಡೋದು ಇತಿಹಾಸ, ಇಡೀ ದೇಶಕ್ಕೆ ಒಂದು ಇತಿಹಾಸ. ಬೇರೆ ದೇಶಗಳೇನಿದೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ನಾವು ಅವರ ದಾಖಲೆಗಳನ್ನ ಕೃಷ್ಣ ಬೈರೇಗೌಡರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎರಡಲ್ಲೂ ಕೂಡ ನಾವು ಬೆಂಗಳೂರು ಸಿಟಿಲಿ ಕೂಡ ಪ್ರತಿ ಮನೆದು ನಿಮ್ದೇನ್ ಮನೆ ಇದೆ ಆ ಮನೆ ಫೋಟೋ ನಿಮ್ ಫೋಟೋ ಹಾಕಿ ಖಾತೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಭೂಮಿ ಇರ್ಬೋದು, ಎಲ್ಲರೂ ಕೂಡ ಕೋಡಿ ಮಾಡೋದು, ಸರ್ವೆ ಮಾಡೋದು ವಿತ್ GPS ಹಾಕಿ ಅದನ್ನ ಕೊಟ್ಟು ಈ ಭೂಮಿ ಗ್ಯಾರಂಟಿ ಅವ್ರದ್ದು, ಅದು ನಮ್ದಲ್ಲ, ಇದು ಅವ್ರದ್ದೇ ಭೂಮಿ. ಆದ್ರೆ ಆ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಸರ್ಕಾರದ ಭೂಮಿಲಿ ಇದ್ದಂತವ್ರಿಗೆ ಅದನ್ನ ಕ್ಲೀನ್ ಆಗಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡಿಕೊಟ್ಬಿಟ್ಟು ಮಂಜೂರಾತಿಯನ್ನ ಮಾಡಿಕೊಟ್ಟು ಏನು ನಮ್ಮ ತಾಂಡಗಳಲ್ಲಿ ಬೇರೆ ಬೇರೆ ಕಡೆ ಅವ್ರು ಏನೇನಿತ್ತು ಅದನ್ನೆಲ್ಲ ಕೂಡ ಅವ್ರಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಬೆಂಗಳೂರು ಸಿಟಿಲಿ 5% ಕಟ್ಟಬೇಕಾಗಿತ್ತು 7 ಲಕ್ಷ ಜನ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು 2%ಗೆ ಸಾಕು ಅಂತ ಹೇಳಿದ್ದೇವೆ. ಸೊ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ. ಇನ್ನು ಮನೆಗೂ ಹೋಗಿ ಒಂದು ಲೆಟರ್ ಯಾರಾದ್ರೂ 7 ಲಕ್ಷ ಜನ ಇದೆ ಅವ್ರಿಗೆ ಲೆಟರ್ ಕೊಡ್ತೀವಿ. ಕೊಟ್ಬಿಟ್ಟು ನಮ್ಮ ಅಧಿಕಾರಿಗಳು, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಕೊಡ್ತಾರೆ. ಅಲ್ಲಿ ಏನ್ ಬೇಕೋ ಅವ್ರಿಗೆ ನಾವು ಒಂದು ಲೆಟರ್, ಈ ರೀತಿ ಲೆಟರ್ನ ಅವ್ರಿಗೆ ಕೊಡ್ತೀವಿ. ನಾವು ಮನೆ ಬಾಗಿಲು ಕೊಡ್ತೀವಿ. ನೀವು ಬಂದು ಯಾಕೆಂದ್ರೆ ಪಾಪ ಕೆಲವು ಗೊತ್ತಿಲ್ಲದೆ ಇರ್ಬೋದು, ನೀವು ಈ ರೀತಿ ಕಟ್ಬೋದು ಅಂತ ಹೇಳಿ 23 ಲಕ್ಷ ಜನರು ಕೂಡ ಲೆಟರ್ ಕೊಟ್ಟು ನಿಮ್ಮ ದಾಖಲೆ ಕೊಟ್ಟು ಅವರ ಮನೆ ಬಾಗಿಲಿಗೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ, ಈ ಖಾತಾ ಹಂಚುವಂಥದ್ದು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು.